ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು ಅನ್ನೋದನ್ನ ನೋಡ್ತಾ ಹೋಗೋಣ. ಇವತ್ತು ಸುಮಾರು ಸೆಕ್ಟರ್ ಪಾಸಿಟಿವ್ ಆಗಿ ಬಂದಿತ್ತು, ಎಸ್ಪೆಷಲಿ IT ಸೆಕ್ಟರು. ಕಾರಣ US ಮಾರ್ಕೆಟಲ್ಲಿ ಶುಕ್ರವಾರ ದಿನ ದೊಡ್ಡ ಒಂದು ಸಂಚಲನ ಮೂಡಿಸಿತ್ತು. ಯಾವ್ಯಾವ ಕಂಪನಿಗಳು ಅಮೆರಿಕದಲ್ಲೂ ಲಿಸ್ಟ್ ಆಗಿದೆಯೋ ಅದನ್ನ ಅಮೆರಿಕನ್ ಡೆಪಾಸಿಟರಿ ರೆಸೀಟ್ ಅಂತ ಕರೀತಾರೆ ಅವರು. ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ ಅನ್ಸುತ್ತೆ ಶಾರ್ಟ್ ಸೀರೀಸಲ್ಲಿ. ಏನಿದು ಅಮೆರಿಕನ್ ಡೆಪಾಸಿಟರಿ ರಿಸೀಟ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಶಾರ್ಟ್ ಸೀರೀಸಲ್ಲಿ ಬಂದಿತ್ತು, ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಯಾವ್ಯಾವ ಕಂಪನಿಗಳು ಅಲ್ಲೂ ಕೂಡ ಲಿಸ್ಟ್ ಆಗಿರುತ್ತಲ್ಲ, ಅಲ್ಲೆಲ್ಲ ಸುಮಾರು ಒಂದು 21% ತನಕ ಏನೋ ಮೇಲೆ ಹೋಗ್ಬಿಟ್ಟಿತ್ತು ಇನ್ಫೋಸಿಸ್ ADR. ಅದಕ್ಕೆ ಲೇಟರ್ ಕಂಪನಿ ಬಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ. ನಾವೇನು ಅಂಥದ್ದೇನು ಎಕ್ಸ್ಚೇಂಜಿಗೆ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ, ಆ ಥರದ್ದೇನೂ ಇರಲಿಲ್ಲ, ಸುದ್ದಿ ಆ ಥರ ಬರೋದೇನೂ ಇರಲಿಲ್ಲ. ಒಲಟೈಲ್ ಆಗಿತ್ತು, ಆ ರೀತಿಯಾಗಿ ಆಗಿತ್ತು. ನಮ್ಮ ಕ್ಲೋಸ್ ಆಗ್ಬೋದು, ಆರಾಮಾಗಿ ಆಯಿತು. ಆದರೆ ವಿತಿನ್ ಅ ಡೇ ಸುಮಾರು ಸ್ಪೈಕ್ ಆಗಿತ್ತು ಇನ್ಫೋಸಿಸ್ಸು ಶುಕ್ರವಾರ US ಮಾರ್ಕೆಟಲ್ಲಿ. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನೋಡ್ತಾ ಬರೋದಾದರೆ ಶ್ರೀರಾಮ್ ಫೈನಾನ್ಸು. ಕೆಲವೊಂದು ಏಜೆನ್ಸಿಗಳು, ಸುಮಾರು ಏಜೆನ್ಸಿಗಳು ಇವತ್ತು ಬರೀ ಟಾರ್ಗೆಟ್ನ ಕೊಟ್ಟಿರೋದೇ ಇದೆ. ಅಂದರೆ ಇದು ಈಗ ಜೆಫ್ರೀಸು ಅಥವಾ ಬೇರೆ ಬೇರೆ ಏಜೆನ್ಸಿಗಳಿರುತ್ತಲ್ಲ, ಯಾವ ಫೈನಾನ್ಷಿಯಲ್ ಏಜೆನ್ಸಿಗಳು, ಬ್ರೋಕರೇಜ್ ಕಂಪ್ನಿಗಳು, ಬೇರೆ ದೇಶದ ಬ್ಯಾಂಕ್ಸು, ಅವರು ನಮ್ಮ ದೇಶದ ಕಂಪ್ನಿಗಳಿಗೆ ರೇಟಿಂಗ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಉದಾಹರಣೆಗೆ JM ಫೈನಾನ್ಷಿಯಲ್ ಅವರು ಸುಮಾರು ಕಂಪ್ನಿಗಳಿಗೆ ಇನ್ಕ್ಲೂಡಿಂಗ್ ಶ್ರೀರಾಮ್ ಫೈನಾನ್ಸ್ಗೂ ಸೇರಿಸಿ ಒಂದು ದೊಡ್ಡ ಅಪ್ಸೈಡ್ ಟಾರ್ಗೆಟ್ನೆಲ್ಲ ಘೋಷಣೆ ಮಾಡಿಬಿಟ್ಟಿದ್ದಾರೆ. 1225 ತನಕ ಅಂತೆಲ್ಲ ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಅದು ಇವತ್ತಿನ ಟಾಪ್ ಗೇನರ್ ಆಗಿತ್ತು ಶ್ರೀರಾಮ್ ಫೈನಾನ್ಸು. ಜೊತೆಗೆ ರಿಸಲ್ಟ್ಸು ಕೂಡ ಚೆನ್ನಾಗಿ ಬಂದಿತ್ತು ಅಂತ ಅನ್ಸುತ್ತೆ. ಅದೇ ರೀತಿಯಾಗಿ ಇನ್ಫೋಸಿಸು, ವಿಪ್ರೋ ಎರಡು ಕೂಡ 3% ಇತ್ತು, ಟ್ರೆಂಟ್ ಕೂಡ 3% ಇತ್ತು. ಇದು ಇವತ್ತಿನ ಟಾಪ್ ಗೇನರ್ಗಳಾಗಿದೆ. ಸೊ ಟಾಪ್ ಲೂಸರ್ ಅಂತ ನೋಡೋದಾದರೆ ಇನ್ಶೂರೆನ್ಸ್ ಅಂತಲೇ ಅನ್ಸುತ್ತೆ. FDI ಇದು ನಿಮ್ಗೆ ಗೊತ್ತಿದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಇನ್ಶೂರೆನ್ಸ್ ಸೆಕ್ಟರಲ್ಲಿ ಇವಾಗ ಅನುವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೆಜಾರಿಟಿ ಅವರೇ ಇರ್ಬೋದು, 100% ತನಕ ತೊಗೊಂಡು ಹೋಗ್ತೀವಿ ಅಂತ. ಹಾಗಾಗಿ ಇಲ್ಲೇ ಒಂದಿಷ್ಟು ಇನ್ಶೂರೆನ್ಸ್ ಕಂಪ್ನಿಗಳು ಬಿಹೇವ್ ಮಾಡ್ತಾ ಇರ್ಬೋದು. HDFC ಲೈಫು ಜೊತೆಗೆ SBI ಎರಡು ಕೂಡ ತಲಾ 0.61% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರ್ತಾಯಿದ್ರೆ ಐ ಥಿಂಕ್ ಸೋಲಾರ್ ಇಂಡಸ್ಟ್ರೀಸು 5.95% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ಮ್ಯಾಸ್ಡಾಕು, ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಗಳು ಲಾಸ್ಟ್ ವಾರದಲ್ಲೂ ಕೂಡ ತುಂಬ ಒಂದು ಮೇಲ್ಗಡೆ ಇತ್ತು. ಇವತ್ತು ಕೂಡ ಅದೇ ರೀತಿ ಕಂಟಿನ್ಯೂಷನ್ ಆ ಥರ ಕಾಣಿಸ್ತಾ ಇದೆ. ಸೀಮೆನ್ಸ್ ಎನರ್ಜಿ ಈ ಸ್ಟಾಕಲ್ಲಿ ಮತ್ತೆ ಕರೆಕ್ಷನ್ ಬಂದಿದೆ, 4.75% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದರೆ ನ್ಯೂಸ್ ಸ್ಪೆಸಿಫಿಕ್ ಅಂತಂದರೆ ನೋಡಿ ಏನು ಅಂತ ಇಲ್ಲ. ಆದರೆ ಇವತ್ತು ಕಮೋಡಿಟಿ ಮಾರ್ಕೆಟ್ ಅಂತ ನೋಡ್ತಾ ಬರೋದಾದರೆ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಎಲ್ಲ ಒಂದು ಸಾರ್ವಕಾಲಿಕ ದಾಖಲೆನ ಮಾಡಿದೆ. 1,36,000 ರೂಪಾಯಿ ಕೊಡಬೇಕು 24 ಕ್ಯಾರೆಟ್ ಗೋಲ್ಡ್ಗೆ ಇವಾಗ ಭಾರತದಲ್ಲಿ. ಅದೇ ರೀತಿಯಾಗಿ ಬೆಳ್ಳಿ ಅಂತ ಬಂದರೆ 2,14,000 ಆಗಿದೆ ಕೆಜಿಗೆ. ಇದು ಇಂಟ್ರೆಸ್ಟ್ ರೇಟ್ ಕಟ್ಟು ಮುಂದಿನ ವರ್ಷ 2026ರಲ್ಲಿ ಇನ್ನು 2 ಸಲ ಮಾಡ್ತಾರೆ ಫೆಡ್ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಇದೆಲ್ಲದ್ರ ಮಧ್ಯದಲ್ಲಿ ಒಂದಿಷ್ಟು ಡಾಲರು, ಬೇರೆ ದೇಶ, ನಮ್ಮ ದೇಶದ ಕರೆನ್ಸಿ ಮೇಲೆ ಡಾಲರ್ ವೀಕ್ ಆಗಿಲ್ಲ, ಆದರೆ ಬೇರೆ ದೇಶದ ಕರೆನ್ಸಿಗಳಲ್ಲಿ ಡಾಲರ್ ವೀಕ್ ಆಗಿದೆ ಅಂತ ಕೇಳ್ಪಟ್ಟೆ. ಈ ಕಾರಣದಿಂದ ಏನಾಗುತ್ತೆ, ಬೇರೆ ದೇಶದಿಂದ ಬಂದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಇವಾಗ ಸ್ವಲ್ಪ ಈಸಿಯಾಗಿ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಡಾಲರ್ ಕುಸ್ತಿರೋದ್ರಿಂದ ಗೋಲ್ಡ್ ಡಾಲರ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಅದು ಕೂಡ ಒಂದು ಸೆಂಟಿಮೆಂಟ್ ಡ್ರೈವ್ ಆಗ್ತಾ ಇದೆ ಗೋಲ್ಡ್ ಸಿಲ್ವರ್ಗೆ ಅಂತ ನೋಡ್ತಾ ಇದ್ದೀವಿ. ಸೊ ನೋಡೋಣ, ಎಲ್ಲದೂ ಮೇಲೆ ಹೋಗ್ತಾ ಇದೆ, ಎಲ್ಲಿ ತನಕ ಇದೇ ರೀತಿ ಆಗ್ತಾ ಇರುತ್ತೆ. ಈಕ್ವಿಟಿನೂ ಮೇಲೆ ಹೋಗ್ತಾ ಇದೆ, ಗೋಲ್ಡು ಮೇಲೆ ಹೋಗ್ತಾ ಇದೆ, ಸಿಲ್ವರು ಮೇಲೆ ಹೋಗ್ತಾ ಇದೆ, ಕಮೋಡಿಟಿನೂ ಮೇಲೆ, ಈಕ್ವಿಟಿನೂ ಮೇಲೆ. ತುಂಬ ಕೆಲವೇ ಸಲ ನಮಗೆ ಈ ಥರದ್ದು ನೋಡೋಕ್ಕೆ ಸಿಕ್ಕಿರುವಂಥದ್ದು. ನೀವು ನೋಡ್ತಾ ಬರೋದಾದರೆ ಗಿಫ್ಟ್ ನಿಫ್ಟಿ ನಾಳೆಗೆ 26,214 ಪಾಸಿಟಿವ್ ಅಲ್ಲಿ ತೋರಿಸ್ತಾ ಇದೆ, ಬಟ್ ಇದು ವೇರಿಯೇಷನ್ ಆಗ್ತಾನೆ ಇರುತ್ತೆ. ಅದೇ ರೀತಿಗೆ ಕಾಪರು 1,122 ಆ ಲೆವೆಲಲ್ಲಿದೆ. USD INR 89 ರೂಪಾಯಿ 59 ಪೈಸೆ ಅಲ್ಲಿ ನಿಂತಿದೆ. ಬಿಕಾಸ್ ಆಫ್ FDI ಏನೊಂದು FII ಸೆಂಟಿಮೆಂಟ್ ಅಂತಲೂ ಹೇಳ್ತಾ ಹೋಗ್ಬೋದು. ನೋಡಿ, ಶುಕ್ರವಾರ ಇವತ್ತಿನ ಡೇಟಾ ಇನ್ನೂ ಬಂದಿಲ್ಲ. ಐ ಥಿಂಕ್ ಶುಕ್ರವಾರ ಡೇಟಾ ಅಂತ ನಾವು ನೋಡ್ತಾ ಬರೋದಾದರೆ ಶುಕ್ರವಾರ ಇಬ್ಬರು ಕೂಡ ಬೈ ಮಾಡಿದ್ರು. 1,800 ಕೋಟಿ FIIಗಳು ಬೈ ಮಾಡಿದ್ರು, 5,700 ಕೋಟಿ DIಗಳು ಬೈ ಮಾಡಿದ್ರು. ಬಹುಶಃ ಇವತ್ತು ಕೂಡ ಸ್ವಲ್ಪ ಫಿಗರ್ ಅದೇ ಥರ ಬರ್ತಾ ಹೋಗ್ಬೋದು. ಸೊ ನಾವೇನು ಮಾತಾಡ್ಕೊಂಡಿದ್ವಿ, ಈ ಡಿಸೆಂಬರ್ ತಿಂಗಳನ್ನ FIIಗಳು ಪಾಸಿಟಿವ್ ಕ್ಲೋಸಿಂಗ್ ಮಾಡ್ತಾರಾ ಅಂತ ಹೇಳಿದ್ರೆ ಅದು ಹೇಳೋಕ್ಕೆ ತುಂಬ ಕಷ್ಟ ಇದೆ. ಇನ್ನು 19,000 ಕೋಟಿ ನಮ್ಮ ನೆಟ್ ಸೆಲ್ಲಿಂಗ್ ಮಾಡಿರೋರೇ ಇದ್ದಾರೆ ಈ ತಿಂಗಳಲ್ಲಿ FIIಗಳು. ಇನ್ನೊಂದು 7-8 ದಿನ ಇದೆ, ಅಷ್ಟರೊಳಗೆ ಈ ನಂಬರ್ನ ಮ್ಯಾಚ್ ಮಾಡ್ತಾರೆ. ನೋಡೋಣ, ಇವತ್ತಿನ ಇನ್ನೂ ಡೇಟಾ ಬಂದಿಲ್ಲ. ಸೊ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಓವರಾಲು FI ಪ್ರೋ ಕ್ಲೈಂಟ್ ಸೆಂಟಿಮೆಂಟ್ ನೋಡೋದಾದ್ರೆ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ. ಸೊ ಕ್ಲೈಂಟ್ ಎಲ್ಲ ಬೇರಿಶ್ ಆಗಿದ್ದಾರೆ, ಪ್ರೋಗಳೆಲ್ಲ ಬುಲಿಶ್ ಆಗಿದ್ದಾರೆ. ಹೇಗೇನು ಇದು ಸೆನ್ಸಿಬಲ್ ಕೊಡುವಂಥ ಡೇಟಾ ಬೇಸ್ಡ್ ಆನ್ OI ಆಗಿರುತ್ತೆ. ಅದೇ ರೀತಿ ಮಾರ್ಕೆಟ್ ಮೂವರ್ಸ್ ಅಂತ ನೋಡ್ತಾ ಬರೋದಾದ್ರೆ ಇವತ್ತು ನೀವು ನೋಡ್ತಾ ಇದ್ರೆ ಮೆಜಾರಿಟಿ ಆಫ್ ಸೆಕ್ಟರು ಇವತ್ತು ಪಾಸಿಟಿವ್ ಆಗಿತ್ತು. ಕೆಲವೊಂದು ಸೆಕ್ಟರ್ಗಳಲ್ಲಿ ಒಂದಿಷ್ಟು ಸಣ್ಣ ಕರೆಕ್ಷನ್ ಬಂದಿದೆ. ಡಿಫೆನ್ಸ್ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ ಸೆಕ್ಟರ್ ಆಗಿತ್ತು. IT ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು, ಮೆಟಲ್ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ ಇವತ್ತು ಕನ್ಸ್ಯೂಮರ್ ಡ್ಯೂರಬಲ್ಸ್. ನೋಡಿ, ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ಬರ್ತಾ ಹೋಗೋದಾದರೆ ಯಾವ್ಯಾವ ಕಂಪನಿಗಳು ಬರ್ತಾ ಹೋಗುತ್ತೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ನೋಡೋದಾದರೆ ನಿಮಗೆ ಇದು ಟ್ರೇಡಿಂಗ್ ವ್ಯೂದು ಫೀಚರ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಯಾವ ರೀತಿ ಎಲ್ಲದನ್ನು ನೋಡೋದು ಏನು ಕತೆ ಅಂತ. ನೀವು ಇಲ್ಲಿ ಕನ್ಸ್ಯೂಮರ್ ಡ್ಯೂರಬಲ್ಸಿಗೆ ಅಂತ ಬಂದರೆ ಯಾವ್ಯಾವ ಕಂಪ್ನಿಗಳು ಇದ್ರ ಕೆಳಗಡೆ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ FMCG ಕಂಪ್ನಿಗಳು ಅಂತ ಬರ್ತಾ ಇದ್ರೆ ಮೋಸ್ಟ್ಲಿ ನಾವೇನು ಮಾಡ್ತೀವಿ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂದರೆ ನಾವು ಫುಡ್ಡು ಅಥವಾ ತಲೆಗೆ ಹಾಕೋ ಶಾಂಪು, ಸೋಪು ಈ ಥರದ ಐಟಮ್ಗಳು ಮೇಯ್ನಾಗಿ ಇರುತ್ತೆ. ಬಟ್ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ಬಂದಾಗ ಇಲ್ಲಿ ಒಂದಿಷ್ಟು ಜ್ಯುವೆಲರೀಸ್ಗಳು ಕೂಡ ಬರ್ತಾ ಹೋಗುತ್ತೆ, ಕೆಲವೊಂದು ಎಲೆಕ್ಟ್ರಾನಿಕ್ ಕಂಪ್ನಿಗಳು ಕೂಡ ಬರ್ತಾ ಹೋಗುತ್ತೆ, ಚಪ್ಪಲಿ ಕಂಪ್ನಿಗಳು ಬರ್ತಾ ಹೋಗುತ್ತೆ. ಒಂಥರ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂದರೆ ಎಲ್ಲ ಸೆಕ್ಟರ್ನು ಕವರ್ ಮಾಡೋ ಥರ ಕಂಪ್ನಿಗಳು. ನೋಡಿ ಯಾವ್ಯಾವ ಕಂಪ್ನಿಗಳು ಈ ಒಂದು
ಒಂದು ಇಂಡೆಕ್ಸ್ ಕೆಳಗಡೆ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. 15 ಸ್ಟಾಕ್ಗಳಿದೆ ಒಟ್ಟು ಈ ಒಂದು ಕನ್ಸ್ಯೂಮರ್ ಡ್ಯೂರಬಲ್ ಸೆಕ್ಟರ್ ಅಂತ ಬರೋದಾದರೆ ಇದು ಇವತ್ತಿನ ಟಾಪ್ ಲೂಸರ್ ಆಗಿತ್ತು. ಕೆಲವೊಂದು ಅದರಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು, ಡಿಕ್ಸಾನ್ ಟೆಕ್ನಾಲಜೀಸ್, ಎಲೆಕ್ಟ್ರಾನಿಕ್ ಕಂಪ್ನಿಗಳು, ಕನ್ಸ್ಯೂಮರ್ ಡ್ಯೂರಬಲ್ಸಲ್ಲಿ ಜ್ಯುವೆಲರಿ ಕಂಪ್ನಿಗಳು, ಟೈಟನ್ ಆಗಿರ್ಬೋದು, ಅಥವಾ ಅದೇ ರೀತಿಯಾಗಿ ಕಲ್ಯಾಣ್ ಜ್ಯುವೆಲರ್ಸ್ ಆಗಿರ್ಬೋದು, ಜೊತೆಗೆ ಎಲೆಕ್ಟ್ರಾನಿಕ್ಸ್ ಅಂತ ನೋಡೋದಾದ್ರೆ ವಿ ಗಾರ್ಡು, ಕೆಲವೊಂದಿಷ್ಟು ಬಾತ್ರೂಮ್ ವೇರ್ ಅಂತ ನೋಡ್ತಾ ಹೋದರೆ ಕಜಾರಿಯಾ, ಸೆರಾ ಸ್ಯಾನಿಟಿ ವೇರು, ಈ ಥರ ಒಂದು AC ಕಂಪ್ನಿ, ವೋಲ್ಟಾಸು, ಈ ಥರ ಎಲ್ಲದೂ ಕೂಡ ಮಿಕ್ಸ್ ಆಗಿರುವಂಥ ಒಂದು ಇಂಡೆಕ್ಸ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ನೋಡ್ತಾ ಹೋಗೋದಾದರೆ. ಸೊ ಅದನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಇವತ್ತು ಓಪನ್ ಇಂಟ್ರೆಸ್ಟು ನೋಡಿ ದೊಡ್ಡ ಮಟ್ಟದಲ್ಲಿ ಓಪನ್ ಇಂಟ್ರೆಸ್ಟು ಆ್ಯಡ್ ಆದಂಗೆ ಕಾಣಿಸ್ತಾ ಇದೆ 26,100ರಲ್ಲಿ. ಸೊ ಓವರಾಲ್ ದಿನ ಕ್ಲೋಸಿಂಗ್ ಆಗೋ ಮಟ್ಟಿಗೆ ಈ ರೀತಿಯಾಗಿ ನಿಫ್ಟಿನಲ್ಲಿ ಓಪನ್ ಇಂಟ್ರೆಸ್ಟ್ ಇದೆ. ಅಫ್ಕೋರ್ಸ್ ನಾಳೆ ಎಕ್ಸ್ಪೈರಿ ಆಗಿರುತ್ತೆ. PCR ಡೇಟಾ 1.45 ನಿಂತಿದೆ. ಅಂದರೆ ಕಾಲ್ ಓವೆಗಳು ಕಮ್ಮಿ ಇದೆ ಕಂಪೇರ್ ಟು ಪುಟ್ ಓವೆ. ಕಾಲ್ ಓವೆ ಅಂದ್ರೇನು, ಪುಟ್ ಓವೆ ಅಂದ್ರೇನು, ಇದ್ರ ಬಗ್ಗೆ ಆಲ್ರೆಡಿ ಪ್ರೀಮಿಯರ್ನಲ್ಲಿ ಆಪ್ಷನ್ ಚೈನ್ ಅನಾಲಿಸಿಸ್ ಮಾತಾಡಬೇಕಾದ್ರೆ, ಜೊತೆಗೆ ಸ್ಟಾಕ್ ಮೋಜೋದ ಬಗ್ಗೆನೂ ನಾನು ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ. ನೋಡಿ, ಸ್ಟಾಕ್ ಮೋಜೋ ಅನ್ನೋ ಟೂಲು, ಈ ಪ್ಲಾಟ್ಫಾರ್ಮ್ ನಿಮಗೆ ಯಾರಿಗಾದ್ರೂ ಇಷ್ಟ ಆಗ್ತಾ ಇದೆ ಅಂದರೆ ಸ್ಟಾಕ್ ಮೋಜೋ ಪ್ಲಾಟ್ಫಾರ್ಮ್ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ಒಂದಿಷ್ಟು ಕನ್ಸೆಷನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ 3 ಪ್ಲಾನ್ ಬರ್ತಾ ಹೋಗುತ್ತೆ ಇವ್ರದ್ದು. ಇದನ್ನ ನಾನು ಯೂಟ್ಯೂಬ್ ಪೋಸ್ಟಲ್ಲೂ ಕೂಡ ನಿಮಗೆ ಹೇಳಿದ್ದೆ. ಸೊ 1 ಮಂತು ಇವ್ರದ್ದು 499 ಪ್ಲಸ್ GST ಇದೆ. 3 ಮಂತ್ಸ್ ಆದರೆ 1349 ಪ್ಲಸ್ GST ಇದೆ. 12 ಮಂತ್ಸ್ ತೊಗೊತೀರಾ ಅಂದರೆ 4000 ರೂಪೀಸ್ ಪ್ಲಸ್ GST ಅಂತ ಇದೆ. ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸಿಗೆ ಯಾರಾದರೂ ಮಂತ್ಲಿ ಸಬ್ಸ್ಕ್ರಿಪ್ಷನ್ನ ಟ್ರೈ ಮಾಡಿ ನೀವು ನೋಡ್ತೀರಾ ಅಂತಂದರೆ ನಿಮ್ಮ MM20 ಅನ್ನೋ ಒಂದು ಕೂಪನ್ ಕೋಡ್ನ ಅಪ್ಲೈ ಮಾಡಿದ್ರೆ ನಿಮಗೆ 499 ಬದಲಿಗೆ 399 ಫ್ಲಾಟ್ 20% ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. MM20 ಅನ್ನೋ ಕೂಪನ್ ಕೋಡ್ನ ನೀವು ಆ್ಯಡ್ ಮಾಡಿಕೊಂಡ್ರೆ, ಅಥವಾ ನೀವು 3 ಮಂತ್ಸ್ ಅಥವಾ 12 ಮಂತ್ಸ್ ಸಬ್ಸ್ಕ್ರಿಪ್ಷನ್ನ ಯೂಸ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಆಲ್ರೆಡಿ ಫ್ರೀನಲ್ಲಿ ಇದರಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನೀವು ಯೂಸ್ ಮಾಡಿದ್ದೀರಾ ಅಂತಂದರೆ ನೀವು MM10 ಅನ್ನೋ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ಇಲ್ಲಿ ಇವರು 3 ಮಂತ್ಸ್ ಪ್ಲಾನಿಗೆ ಮತ್ತು 12 ಮಂತ್ಸ್ ಪ್ಲಾನಿಗೆ ತಲಾ 10% ಡಿಸ್ಕೌಂಟ್ನ ಕೊಡ್ತಾ ಇದ್ದಾರೆ. ಸೊ 1349 ಬದಲಿಗೆ 1114 ಸಿಗ್ತಾ ಹೋಗುತ್ತೆ. ಅದೇ ರೀತಿಗೆ 12 ಮಂತ್ಸ್ದು 3999 ಬದಲಿಗೆ 3599 ಇರುತ್ತೆ. ಆದರೆ ಈ ಕೂಪನ್ ಕೋಡ್ಗಳು ಲಿಮಿಟೆಡ್ ಪೀರಿಯಡ್ ಆಗಿರುತ್ತೆ. ಸೊ ಅಂದರೆ ನಿಮಗೆ ಯಾರು ಡಿಸೆಂಬರ್ 31 ಒಳಗಡೆ ನೀವು ತೊಗೊತೀರೋ ಆವಾಗ ಮಾತ್ರ ನಿಮಗೆ ಇದು ಅಪ್ಲಿಕಬಲ್ ಆಗುತ್ತೆ. ಸೊ ಯಾರಿಗಾದರೂ ಈ ಟೂಲ್ ನಿಮಗೆ ಇಷ್ಟ ಆಗ್ತಾ ಇದೆ, ಯೂಸ್ಫುಲ್ ಆಗಿದೆ ಅಂತ ಅನ್ನೋದಾದರೆ ಇದರಲ್ಲಿ ಸಿಮ್ಯುಲೇಟರ್ ಆಪ್ಷನ್ಗಳಿದೆ. ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡ್ಕೊಳಕ್ಕೆ ಸಾಕಷ್ಟು ಟೈಮ್ ಸೀರೀಸ್ ಇದೆ, ಮಲ್ಟಿ ಸ್ಟ್ರೈಕ್ ಓಎಗಳಿದೆ. ಇದನ್ನ ನಾನು ಸಂಕ್ಷಿಪ್ತವಾಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅನ್ಸುತ್ತೆ. ಬೇಕಾದರೆ ಡೆಡಿಕೇಟೆಡ್ ವಿಡಿಯೋನು ಮಾಡ್ತೀನಿ ಏನೇನಿದೆ ಅಂತ. ನಾನು ಕೂಡ ಎಷ್ಟೊಂದು ಟೂಲ್ಸ್ನ ಎಕ್ಸ್ಪ್ಲೋರ್ ಮಾಡಿಲ್ಲ, ಅಷ್ಟೊಂದು ಟೂಲ್ಸ್ಗಳಿದೆ ಇದರಲ್ಲಿ. ತುಂಬ ಸಿಂಪಲ್ ಆಗಿ ಯೂಸ್ಫುಲ್ ಆಗಿ ಒಂದು ಕ್ರಿಯೇಟ್ ಮಾಡಿದ್ದಾರೆ ಟೂಲ್ನ. ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ನೀವು ಕನ್ಸಿಡರ್ ಮಾಡ್ಬೋದು. MM20 ಮತ್ತು MM10 ಅನ್ನೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಆ ಡಿಸ್ಕೌಂಟ್ಗಳು ಸಿಗ್ತಾ ಹೋಗುತ್ತೆ. ಸೊ IPO ಅಂತ ನೋಡೋದಾದರೆ ICICI ಪ್ರುಡೆನ್ಷಿಯಲ್ AMC IPO ಆದಮೇಲೆ ಯಾವುದೂ ಅಂತಹ IPOಗಳಂತ ಬಂದಿಲ್ಲ. ಮೇನ್ಲೈನ್ IPOನಲ್ಲಿ ಗುಜರಾತ್ ಕಿಡ್ನಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಲಿಮಿಟೆಡ್ ಆ ಒಂದು ಕಂಪನಿಯ ಒಂದು ಹಾಸ್ಪಿಟಲ್ ಅನಿಸುತ್ತೆ, ಅದರ ಒಂದು IPO ನಡೀತಾ ಇದೆ. ರೀಟೇಲ್ ಕೋಟ ಆಲ್ರೆಡಿ ಫುಲ್ ಆಗಿದೆ ಅಂತ ಬರ್ತಾ ಇದೆ. ಇದು 24 ಡಿಸೆಂಬರ್ ತನಕ ಅವೈಲೇಬಲ್ ಇರುತ್ತೆ ಈ IPO. ಎಗೇನ್ ಯಾವುದೇ ರೆಕಮೆಂಡೇಷನ್ ಅಲ್ಲ, ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ನ ಓದುವಂಥದ್ದು ವೆರಿ ಇಂಪಾರ್ಟೆಂಟ್ ಯಾವುದೇ IPOನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ. ಸೊ ಇದನ್ನು ಹೊರತುಪಡಿಸಿ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಆದರೂ ಹೇಳಲೇಬೇಕು ಅಂತಂದರೆ ಒಂದಿಷ್ಟು ಬೈಯಿಂಗ್ ರೇಟಿಂಗ್ ಬಂದಿತ್ತು ಅಂತ ಹೇಳಿದ್ನಲ್ಲ ಕಂಪ್ನಿಗಳು, ಅದನ್ನ ಹೇಳ್ತಾ ಹೋಗ್ತೀನಿ. ಶ್ರೀರಾಮ್ ಫೈನಾನ್ಸಿಗೆ ಬೈಯಿಂಗ್ ರೇಟಿಂಗ್ನ ಕೊಟ್ಟಿದ್ದಾರೆ. ಅದೇ ರೀತಿಗೆ ವರುಣ್ ಬೆವರೇಜಸ್ ಅವರು ಸೌತ್ ಆಫ್ರಿಕಾದ ಒಂದು ನಾನ್ ಆಲ್ಕೋಹಾಲಿಕ್ ಒಂದು ಬ್ರ್ಯಾಂಡ್, ಅಂದರೆ ನಾನ್ ಆಲ್ಕೋಹಾಲಿಕ್ ಅಂದರೆ ಇಲ್ಲಿ ಪೆಪ್ಸಿ, ಕೋಕೋ ಕೋಲಾ ಈ ಥರ ಇರುತ್ತಲ್ಲ, ಆ ಥರ ಸೌತ್ ಆಫ್ರಿಕಾದಲ್ಲಿ ಒಂದು ಕಂಪ್ನಿ ಇದೆ ಟ್ವಿಝಾ ಅಂತ. ಅದನ್ನು ಅಕ್ವಸಿಷನ್ ಮಾಡ್ಕೊಳಕ್ಕೆ ಒಂದು ಬೋರ್ಡ್ ಅಪ್ರೂವಲ್ ಸಿಕ್ಕಿದೆಯಂತೆ. 1118 ಕೋಟಿದು ಅಂತ ಬಂದಿತ್ತು. ಹಾಗೆಯೇ ನಾವು ನೋಡ್ತಾ ಬರೋದಾದರೆ ಇಲಾನ್ ಮಸ್ಕ್ ಅವರು ಇವಾಗ ಅವರ ನೆಟ್ವರ್ತ್ ಸುಮಾರು 115 ದೇಶದ GDPಗಿಂತನೂ ಜಾಸ್ತಿ ಅಂತ ಒಂದು ಸುದ್ದಿ ಬಂದಿತ್ತು. ಅಂದರೆ ಆ ಮಟ್ಟಿನ ಇದಲ್ವಾ, $749 ಬಿಲಿಯನ್ ಇದೆ ಅವ್ರ ಹತ್ರ. ಒಂದು 170 ಕಂಟ್ರಿ, ಅಂದರೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ವರ್ಲ್ಡ್, ಎಷ್ಟೊಂದು 200, 210, 220 ದೇಶ ಇರ್ಬೋದು ಜಗತ್ತಲ್ಲಿ. 170 ಕಂಟ್ರಿದು ಅಂದರೆ ಏನು ಆಯಿತು, 3/4 ದೇಶಕ್ಕಿಂತ ಜಾಸ್ತಿ GDP, ದೇಶಗಳ GDPಗಿಂತ ಜಾಸ್ತಿ ಸಂಪತ್ತು ಇಲಾನ್ ಮಸ್ಕ್ ಅವ್ರ ಹತ್ರ ಇದೆ ಅಂತ ಡೇಟಾ ಬಂದಿತ್ತು. ಹಾಗೆಯೇ ಅರಾವಳಿ ಇದು ಒಂದು ನಿಮ್ಗೆ ಗೊತ್ತಿದೆ, ಅಲ್ಲಿ ಇದು ಕಾರ್ಡ್ ಕಡಿತಾ ಇರೋದ್ರ ಬಗ್ಗೆ ದೊಡ್ಡ ಒಂದು ಔಟ್ರೇಜ್ ಬರ್ತಾ ಇದೆ. ಅದೆಲ್ಲ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗೆಯೇ ಕೆಲವೊಂದಿಷ್ಟು ಚಾರ್ಜಸ್ಗಳು ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ICICI ಬ್ಯಾಂಕಲ್ಲಿ ಕ್ರೆಡಿಟ್ ಕಾರ್ಡ್ ಫೀಸು ಮತ್ತು ಬೆನಿಫಿಟ್ಸು ಅದೆಲ್ಲ ಜನವರಿ 2026ರಿಂದ ಅವ್ರದ್ದು ಮಲ್ಟಿಪಲ್ ಕಾರ್ಡ್ಸ್ ಇದೆಯಲ್ಲ, ಎಮರಾಲ್ಡು, ಸಫೈರು, ರುಬಿಕ್ಸು, ಕೋರಲ್ಲು, ಪ್ಲಾಟಿನಮ್ಮು, ಅಮೆಝಾನ್ ಪೇ, ICICI ಟೈಅಪ್ಪು ಅದೆಲ್ಲ ಇದೆ. ಸೊ ಅದರಲ್ಲೆಲ್ಲದೂ ಕೂಡ ಚೇಂಜಸ್ ಆಗ್ತಾ ಇದೆ, ಅದನ್ನ ನೀವು ನೋಡ್ಬೋದು. ಮೀಶೋ ಕಂಪನಿಯ ಶೇರು ಲೋಯರ್ ಸರ್ಕ್ಯೂಟಿಗೆ ಬಂದಿತ್ತು ಅಂತ ಇವತ್ತು ಸುದ್ದಿ ಬಂದಿತ್ತು, 10% ಲೋಯರ್ ಸರ್ಕ್ಯೂಟಿಗೆ ಬಂದಿತ್ತು ಅಂತ. ಅದೇ ರೀತಿಗೆ ಅಶೋಕ್ ಲೇಲ್ಯಾಂಡ್ ಅವ್ರದ್ದು ಆ್ಯನ್ಯುವಲ್ ರಿಟರ್ನ್ಸು ಒಂದು 10 ವರ್ಷದಲ್ಲೇ ಬೆಸ್ಟ್ ಆ್ಯನ್ಯುವಲ್ ರಿಸಲ್ಟ್ಸ್ ಬಂದಿದೆ, ಇನ್ನೂ ಅಪ್ಸೈಡ್ ಇದೆ ಅಂತ ನೋಮೂರಾ ಅನ್ನೋ ಕಂಪನಿ ಹೇಳಿದೆ ಅಂತ ಬಂದಿತ್ತು. ಹಾಗೆಯೇ
4 ಶೇರ್ಸು ಒಂದು ರೆಕಾರ್ಡ್ ಹೈನ ಮಾಡಿತ್ತು. ಬಿಕಾಸ್ ಮೆಟಲ್ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು ಆ ಕಾರಣದಿಂದಾಗಿ. ಸೊ ಇದಿಷ್ಟು ಕೆಲವೊಂದು ನ್ಯೂಸ್ಗಳಂತ ಬಂದಿದ್ದಂಥದ್ದು. ಡಿಕ್ಸಾನ್ ಟೆಕ್ನಾಲಜಿಗೆ IT ಹಾರ್ಡ್ವೇರ್ ಏನು ಇಂಪೋರ್ಟ್ ಮಾಡ್ಕೊತಾರೆ ಅದರಲ್ಲಿ ಇನ್ನೂ ಒಂದಷ್ಟು ಅನಿಶ್ಚಿತತೆ ಇದೆ. ಈ ಕಾರಣದಿಂದಾಗಿ ಕಂಪನಿ ಇನ್ನೂ ಕೂಡ ಸ್ಟ್ರಗಲ್ ಆಗ್ಬೋದು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಕಂಪನಿ ವ್ಯಕ್ತಪಡಿಸಿದೆ. ಅದರ ಬಗ್ಗೆ ಇದಿಷ್ಟನ್ನು ಬಿಟ್ಟು ಅಂತ ನೋಡ್ತಾ ಬರೋದಾದರೆ ಇನ್ನೂ ಕೆಲವೊಂದು ಸ್ಟಾಕ್ಗಳು ಇವತ್ತು 7%ಗಿಂತ ಜಾಸ್ತಿ ಹೋಗಿತ್ತು. ಗ್ರೋ ಆಗಿರ್ಬೋದು, ಲೆನ್ಸ್ ಕಾರ್ಟ್ ಆಗಿರ್ಬೋದು, ICICI ಪ್ರುಡೆನ್ಷಿಯಲ್, AMC ಆಗಿರ್ಬೋದು, ಇದೆಲ್ಲ ಅಪ್ ಟು 7% ಇವತ್ತು ಟ್ರೇಡಿಂಗ್ ವಾಲ್ಯೂಮ್ನಲ್ಲಿ ಜಾಸ್ತಿ ಆಗಿದೆ ಅಂತ ಕೇಳ್ಬಿಟ್ವಿ. ಟ್ರೇಡಿಂಗ್ ವಾಲ್ಯೂಮ್ನಲ್ಲಿ ಜಾಸ್ತಿ ಟ್ರೇಡಿಂಗ್ ವಾಲ್ಯೂಮ್ಗಳು ಆಗ್ತಾ ಇದೆ ಈ ಸ್ಟಾಕ್ಗಳಲ್ಲಿ ಅಂತ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025ನೇ ವರ್ಷ ಕೊನೆ ಆಗ್ತಾ ಬರ್ತಾ ಇದೆ. ಇನ್ನೇನು ಎಮರ್ಜೆನ್ಸಿ ಫಂಡನ್ನು ಇನ್ನೂ ಯಾರಾದರೂ ಬಿಲ್ಡ್ ಮಾಡಿಲ್ಲ ಅಂತಂದರೆ ನೀವು ಅದ್ರ ಬಗ್ಗೆ ಗಮನವಹಿಸ್ತಾ ಹೋಗ್ಬೋದು. ಪ್ರತಿ ವರ್ಷದಂತೆ 2026ಕ್ಕೂ ಕೂಡ ಒಂದು ಹೊಸ ಮಿಷನ್ನೊಂದಿಗೆ ನಮ್ಮ ಚಾನಲಲ್ಲಿ ಭೇಟಿ ಆಗ್ತೀನಿ. ಬಹುಶಃ ಮುಂದಿನ ಭಾನುವಾರ ಆ ವಿಡಿಯೋ ನಿಮಗೆ ಸಿಗ್ತಾ ಹೋಗುತ್ತೆ. 2026ರ ಮಿಷನ್ನೊಂದಿಗೆ ಮುಂದಿನ ವರ್ಷನ ನಾವು ಶುರು ಮಾಡೋಣ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.